ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫಾರ್ಮ್. ಸೊ ಇವತ್ತಿನ ಮೇಕಪ್ ಲುಕ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತಿನ ವಿಡಿಯೋಲಿ ಇದೇ ಮೇಕಪ್ ಲುಕ್ ನ ತೋರಿಸ್ತಾ ಇದ್ದೀನಿ ಅಂತ. ಸೊ ಏನಂದ್ರೆ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಮಾಡ್ತಾ ಈ ತರ ಒಂದು ಹೋಲ್ ಔಟ್ಪುಟ್. ಸೊ ಇದು ಒಂದು ಯಾವ್ದಾದ್ರು ಒಂದು ಡಿಫ್ರೆಂಟ್ ಐ ಮೇಕಪ್ ಮಾಡೋಣ ಅಂತ ಅನ್ಕೊಂಡಾಗ ಐ ಶಾಡೋ ಪ್ಯಾಲೆಟ್ ಓಪನ್ ಮಾಡಿ ನೋಡಿದಾಗ ನಂಗೆ ಇದು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ. ಹೋಪ್ ಈ ಡಿಫ್ರೆಂಟ್ ಲುಕ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ಈ ಮೇಕಪ್ ಲುಕ್ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಫಸ್ಟ್ ಸ್ಕಿನ್ ಕೇರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡೋಣ ಅಂತ. ನೀವ್ ಯಾವ್ದಾದ್ರು ಸೀರಮ್ಸ್ ಯೂಸ್ ಮಾಡ್ತೀರಾ ಅಂದ್ರೆ ಓಕೆ, ಅದನ್ನ ಯೂಸ್ ಮಾಡ್ಬೋದು. ನಾನಿವತ್ತು ಇಲ್ಲಿ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಾಯಿಶ್ಚರೈಸರ್ ನ ಯೂಸ್ ಮಾಡಿದ್ರೆ ಯಾವ್ದು ಫೌಂಡೇಶನ್ ಯೂಸ್ ಮಾಡಕ್ ಹೋಗ್ಬೇಡಿ, ಅದಷ್ಟು ನೀಟಾಗಿ ಬ್ಲೆಂಡ್ ಆಗಲ್ಲ ಅಂಡ್ ಚೆನ್ನಾಗಿ ಕೂಡ ಕಾಣಿಸಲ್ಲ ಫೌಂಡೇಶನ್ ಯೂಸ್ ಮಾಡಿದ್ಮೇಲೆ. ಮಾಯಿಶ್ಚರೈಸರ್ ನ ಯೂಸ್ ಮಾಡಿದಾಗಿದೆ. ಮಾಯಿಶ್ಚರೈಸರ್ ಯೂಸ್ ಮಾಡಿದ್ಮೇಲೆ ನಾನ್ ಯೂಸ್ ಮಾಡ್ತಾ ಇರೋ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಬಂದು ತುಂಬಾನೇ ಇಂಪಾರ್ಟೆಂಟ್, ಸ್ಪೆಷಲಿ ನೀವು ಬಿಸಿಲಿಗೆ ಆಚೆ ಹೋಗ್ತೀರಾ ಅಂದಾಗ. ಏನೇ ಮೇಕಪ್ ಮಾಡಿ ಸನ್ಸ್ಕ್ರೀನ್ ನ ಯೂಸ್ ಮಾಡ್ಬಿಟ್ಟು ಅದಾದ್ಮೇಲೆ ಮೇಕಪ್ ಮಾಡಿ, ಇಲ್ಲಾಂದ್ರೆ ಸ್ಕಿನ್ ತುಂಬಾನೇ ಟ್ಯಾನ್ ಆಗುತ್ತೆ. ಸೊ ನಾನಿಲ್ಲಿ ಮಾಮಾರ್ದು ರೈಸ್ ವಾಟರ್ ಡಿವಿ ಸನ್ಸ್ಕ್ರೀನ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ರೈಸ್ ವಾಟರ್ ಇದೆ ಅಂಡ್ ನಯಾಸಿನಮೈಡ್ ಇದೆ. ಸೊ ಐ ಥಿಂಕ್ ನಾನ್ ರೈಸ್ ವಾಟರ್ ಮತ್ತೆ ನಯಾಸಿನಮೈಡ್ ಯಾವ ತರ ವರ್ಕ್ ಆಗುತ್ತೆ ಹೇಳೋದ್ ಬೇಕಾಗಿಲ್ಲ ಅಂತ ಅನ್ಕೊಂಡಿದೀನಿ. ಬಟ್ ಸ್ಟಿಲ್ ರೈಸ್ ವಾಟರ್ ಬಂದು ನಮ್ಮ ಸ್ಕಿನ್ ನ ಲೈಕ್ ಗ್ಲೋಯಿಂಗ್ ಮಾಡಕ್ಕೆ, ಗ್ಲಾಸ್ ಸ್ಕಿನ್ ತರ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಜನ ರೈಸ್ ವಾಟರ್ ನ ಫೇಸ್ ಗೆಲ್ಲ ಯೂಸ್ ಮಾಡ್ತಾರೆ. ನಿಮ್ಗೆ ಅದೆಲ್ಲ ಯೂಸ್ ಮಾಡಕ್ ಇಷ್ಟ ಆಗಲ್ಲ, ಅಷ್ಟು ಟೈಮ್ ಇಲ್ಲ ಅನ್ನೋ ಹಾಗಿದೆ, ಈ ತರ ಯಾವ್ದಾದ್ರು ಒಂದು ರೈಸ್ ವಾಟರ್ ಯೂಸ್ ಇರೋವಂತ ಇಂಗ್ರೀಡಿಯೆಂಟ್ ಇರೋವಂತ ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ಅಂಡ್ ಇದರಲ್ಲಿ ನಯಾಸಿನಮೈಡ್ ಇದೆ. ಇದು ಬಂದು ಡಾರ್ಕ್ ಸ್ಪಾಟ್ಸ್ ನ, ನಿಮ್ಗೆ ಡಾರ್ಕ್ ಸ್ಪಾಟ್ಸ್ ಇದೆ, ಆಕ್ನೆ ಆಗಿರೋ ಸ್ಪಾಟ್ಸ್ ಹಾಗೆ ಉಳ್ಕೊಂಡಿದೆ ಅಂದ್ರೆ ಅದನ್ನೆಲ್ಲ ರೆಡ್ಯೂಸ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಯಾಸಿನಮೈಡ್ ಕಂಟೆಂಟ್ ಬಂದು. ಅಂಡ್ ಆಲ್ಸೋ ಇದರಲ್ಲಿ SPF 50 PA++ ಇದೆ. ಸೊ ತುಂಬಾ ನಿಮ್ಗೆ ಒಂದು ಗ್ಲಾಸ್ ಸ್ಕಿನ್ ಕೊಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ ನ ಗ್ಲೋಯಿಂಗ್ ಮಾಡ್ತಾ ಗ್ಲಾಸ್ ಸ್ಕಿನ್ ಕೊಡೋದ್ರ ಜೊತೆಗೆ ನಿಮ್ಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ನೀವು ಬಿಸಿಲಿಗೆ ಹೋಗುವಾಗ ಆಚೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗೆ ಒಂದು ಪ್ರೊಟೆಕ್ಷನ್ ಸಿಗೋದ್ರ ಜೊತೆಗೆ ನಿಮ್ಮ ಸ್ಕಿನ್ ನ ಕೂಡ ಹೀಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ಬಂದು ಎಲ್ಲಾ ಸ್ಕಿನ್ ಟೈಪ್ಸ್ ಅವ್ರಿಗೂ ಸೂಟ್ ಆಗುತ್ತೆ. ಮೇಡ್ ಸೇಫ್ ಸರ್ಟಿಫೈಡ್, ಡರ್ಮಟಾಲಜಿಕಲಿ ಟೆಸ್ಟೆಡ್. ಸೊ ಇವಾಗ ಇದು ಕನ್ಸಿಸ್ಟೆನ್ಸಿ ಯಾವ ತರ ಇದೆ ಅಂತ ತೋರಿಸ್ತೀನಿ. ಸೊ ನಾನ್ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಮನೇಲೆ ಇದ್ದಾಗ್ಲೇ ನಂಗೆ ಏನೇ ಸ್ಕಿನ್ ಕೇರ್ ಮಾಡಕ್ ಇವತ್ತು ಮೂಡೇ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಅಟ್ ಲೀಸ್ಟ್ ಲಾಸ್ಟ್ ಅಲ್ಲಿ ಒಂದ್ ಸನ್ಸ್ಕ್ರೀನ್ ಆದ್ರೂ ಯೂಸ್ ಮಾಡ್ತೀನಿ. ಸೊ ನಿಮ್ಗೂ ಕೂಡ ತುಂಬಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ ಇಷ್ಟ ಇಲ್ಲ, ಬಟ್ ಬಿಸಿಲಿಂದ ಪ್ರೊಟೆಕ್ಟ್ ಮಾಡ್ಬೇಕು ಸ್ಕಿನ್ ಅಂದ್ರೆ ನೀವ್ ಏನು ಯೂಸ್ ಮಾಡಿದಿರ ಒಂದ್ ಸನ್ಸ್ಕ್ರೀನ್ ಆದ್ರೂ ಯೂಸ್ ಮಾಡ್ಬೋದು. ಇದ್ರಲ್ಲೇ ಇನ್ನು ಬೇರೆ ಬೇರೆ ವೇರಿಯಂಟ್ಸ್ ಇದೆ, ಅದನ್ನೆಲ್ಲ ಒಂದ್ಸಲ ಕ್ವಿಕ್ ಆಗಿ ನಿಮ್ಗೆಲ್ಲ ತೋರಿಸ್ತೀನಿ. ಸೊ ನೆಕ್ಸ್ಟ್ ನನ್ನ ಹತ್ರ ಇರೋ ಸನ್ಸ್ಕ್ರೀನ್ ಬಂದು ಮಾಮಾಅರ್ತ್ ಬೀಟ್ರೂಟ್ ಹೈಡ್ರಾಫುಲ್ ಸನ್ಸ್ಕ್ರೀನ್ ಅಂತ. ಇದರಲ್ಲಿ ಬೀಟ್ರೂಟ್ ವಿತ್ ಹೈಲುರಾನಿಕ್ ಆಸಿಡ್ ಇದೆ. ಇದು ಬಂದು ಸನ್ ಪ್ರೊಟೆಕ್ಷನ್ ಕೊಡೋದ್ರ ಜೊತೆಗೆ ಸ್ಕಿನ್ ನ ತುಂಬಾ ಚೆನ್ನಾಗಿ ಹೈಡ್ರೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ SPF 50 PA++ ಇದೆ. ಸೊ ನೆಕ್ಸ್ಟ್ ಸನ್ಸ್ಕ್ರೀನ್ ಬಂದು ಮಾಮಾಅರ್ತ್ ಅಲ್ಟ್ರಾ ಲೈಟ್ ಇಂಡಿಯನ್ ಸನ್ಸ್ಕ್ರೀನ್. ಇದರಲ್ಲಿ ಕ್ಯಾರೆಟ್ ಸೀಡ್ ಇದೆ ಮತ್ತೆ ಟರ್ಮರಿಕ್ ಇದೆ. ಇದು ಬಂದು ಸ್ಕಿನ್ ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಸ್ಕಿನ್ ನ ಡಿಟ್ಯಾನ್ ಮಾಡುತ್ತೆ, ಹಾಗೆ ಸ್ಕಿನ್ ಗೆ ಒಂದು ಬ್ರೈಟ್ನಿಂಗ್ ಎಫೆಕ್ಟ್ ಕೊಡಕ್ಕೆ, ಸ್ಕಿನ್ ನ ಬ್ರೈಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ SPF 50 PA++ ಇದೆ. ಎಲ್ಲಾ ಸನ್ಸ್ಕ್ರೀನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಬಹುದು. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ನಿಮ್ಗೆ ಈ ಎಲ್ಲಾ ಮಾಮಾಅರ್ತ್ ಪ್ರಾಡಕ್ಟ್ಸ್ ಕೂಡ ಮಾಮಾಅರ್ತ್ ಆಪ್, ಮಾಮಾಅರ್ತ್ ವೆಬ್ಸೈಟ್, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಪರ್ಪಲ್ ಈ ಎಲ್ಲಾ ಆಪ್ಸ್ ಅಲ್ಲೂ ಸಿಗುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಮಾಅರ್ತ್ ಬಂದು ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್. ಅಂಡ್ ನೀವು ಇವರಿಂದ ಪ್ರತಿ ಸಲ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗ್ಲೂ ದೇ ವಿಲ್ ಲಿಂಕ್ ಯು ಆರ್ಡರ್ ಟು ಟ್ರೀ ದಟ್ ದೇ ಪ್ಲಾಂಟ್. ಸೊ 2025 ಅನ್ನಷ್ಟರಲ್ಲಿ ದೇ ಆರ್ ಏಮಿಂಗ್ ಟು ಪ್ಲಾಂಟ್ 1 million trees as a part of their initiative. ಸೊ ಇವಾಗ ಸ್ಕಿನ್ ಕೇರ್ ಮಾಡಿದಾಗಿದೆ ಅಂಡ್ ಎಲ್ಲಾ ಸ್ಕಿನ್ ಕೇರ್ ಕೂಡ ಸ್ಕಿನ್ ಒಳಗಡೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ನಾ ಇದಿಷ್ಟು ಮಾತಾಡಿ ಮುಗಿಸೋಷ್ಟರಲ್ಲಿ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಸೊ ಯಾವಾಗಲೇ ಮೇಕಪ್ ಮಾಡಿ ಸ್ಕಿನ್ ಕೇರ್ ಗೆ ಸ್ವಲ್ಪ ಟೈಮ್ ಕೊಟ್ಟು ಅದ್ ನೀಟಾಗಿ ಅಬ್ಸರ್ವ್ ಆದ್ಮೇಲೆ ಮೇಕಪ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮೇಕಪ್ ಸೆಟ್ ಆಗುತ್ತೆ. ಇಲ್ಲಾಂದ್ರೆ ಒಂಥರ ಪಾಚಿ ಕಾಣಿಸುತ್ತೆ, ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಲ್ಲ. ಸೊ ನಾನು ಈ ಒಂದು ಲ್ಯೂಮಿ ಕ್ರೀಮ್ ಜೊತೆಗೆ ಫೌಂಡೇಶನ್ ನ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಗ್ಲೋವಿ ಬೇಸ್ ಬರ್ಲಿ ಅಂತ. ನೀವು ಬೇಕಿದ್ರೆ ಅದನ್ನ ಸಪರೇಟ್ ಇದನ್ನ ಸಪರೇಟ್ ಆಗಿ ಯೂಸ್ ಮಾಡಬಹುದು. ಮಿಕ್ಸ್ ಮಾಡಿದ್ರು ಕೂಡ ಸೇಮ್ ಎಫೆಕ್ಟ್ ಸಿಗುತ್ತೆ, ಹಾಗಾಗಿ ಈ ತರ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ಫೌಂಡೇಶನ್ ನ ಯೂಸ್ ಮಾಡಿದ್ದಾಗಿದೆ. ನಾನ್ ಯಾವ ತರ ಯೂಸ್ ಮಾಡಿದೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಹ್ಯಾಂಡ್ಸ್ ಇಂದಾನೆ ಬ್ಲೆಂಡ್ ಮಾಡಿದೆ. ಇದು ಹೊಸ ಟೆಕ್ನಿಕ್ ನಾನ್ ಕಲ್ತಿರೋದು. ಏನಂದ್ರೆ ಬ್ರಷ್ ಅಥವಾ ಬ್ಯೂಟಿ ಬ್ಲೆಂಡರ್ ಏನೇ ಯೂಸ್ ಮಾಡಿ
ಒಳ್ಳೆ ರಿಸಲ್ಟ್ ಇರುತ್ತೆ. ಐ ಮೀನ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಹ್ಯಾಂಡ್ಸ್ ಇಂದ ಬ್ಲೆಂಡ್ ಮಾಡೋದು ಇನ್ನೂ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದೊಂದು ಮೇಕಪ್ ಆರ್ಟಿಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೋಡಿದ್ದೆ, ನಮ್ಮ ಕೈಯಲ್ಲಿ ಒಂದು ಹೀಟ್ ಇರುತ್ತಲ್ಲ ಯಾವಾಗ್ಲೂ, ಅದು ಇನ್ನೂ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಕ್ ಹೆಲ್ಪ್ ಮಾಡುತ್ತೆ ಅಂತ. ನಂಗೆ ಗೊತ್ತಿಲ್ಲ ನಾನು ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದೀನಿ ಅಂತ, ಬಟ್ ನಂಗೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನಿಮ್ಮ ಹತ್ರ ಯಾವ್ದೇ ಬ್ರಷ್ ಇಲ್ಲ ಅಂತ ಅಂದ್ರೆ ನೀವು ಹ್ಯಾಂಡ್ಸ್ ಇಂದಾನೆ ಬ್ಲೆಂಡ್ ಮಾಡ್ಬೋದು. ಬ್ಲೆಂಡ್ ಮಾಡಿ ಅದಾದ್ಮೇಲೆ ಯಾವ್ದಾದ್ರು ಒಂದು ಬ್ಯೂಟಿ ಬ್ಲೆಂಡರ್ ಇಂದ ಎಕ್ಸೆಸ್ ಪ್ರಾಡಕ್ಟ್ ನ ರಿಮೂವ್ ಮಾಡ್ಬೋದು ನೀವು ಡ್ಯಾಬ್ ಡ್ಯಾಬ್ ಮಾಡಿ. ಬಟ್ ಹ್ಯಾಂಡ್ಸ್ ಇಂದ ಬ್ಲೆಂಡ್ ಮಾಡೋದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅಂಡ್ ನಾನು ಅದೇ ಫೌಂಡೇಶನ್ ನ ಕನ್ಸೀಲರ್ ಆಗಿ ಕೂಡ ಯೂಸ್ ಮಾಡಿದೆ. ನೀವು ಸಪರೇಟ್ ಕನ್ಸೀಲರ್ ನ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಕಾಂಪ್ಯಾಕ್ಟ್. ನಾನು ತುಂಬಾ ಯೂಸ್ ಮಾಡಲ್ಲ, ಜಸ್ಟ್ ಏನಂದ್ರೆ ಬೇಸ್ ನ ಸೆಟ್ ಮಾಡಕ್ಕೆ, ಸ್ವಲ್ಪ ಆಯಿಲಿ ಕಾಣಿಸ್ತಿರುತ್ತಲ್ಲ ಅದನ್ನ ಸೆಟ್ ಮಾಡಕ್ಕೆ ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ಎಕ್ಸೆಸ್ ಪ್ರಾಡಕ್ಟ್ ನೆಲ್ಲ ಡಾಬ್ ಡಾಬ್ ಮಾಡಿ ಹ್ಯಾಂಡ್ಸ್ ಅಲ್ಲಿ ಎಕ್ಸೆಸ್ ನೆಲ್ಲ ರಿಮೂವ್ ಮಾಡಿ ಸ್ವಲ್ಪ ಏನ್ ಬ್ರಷ್ ಅಲ್ಲಿ ಉಳಿದಿರುತ್ತಲ್ಲ ಅದಷ್ಟೇ ಯೂಸ್ ಮಾಡ್ತೀನಿ, ಸೊ ದಟ್ ಒಂದ್ ನ್ಯಾಚುರಲ್ ಫಿನಿಶ್ ಸಿಗುತ್ತೆ ಅಂತ. ಸೊ ಫೌಂಡೇಶನ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಯೂಸ್ ಮಾಡಿದೀನಿ, ಬಿಕಾಸ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಂಗೆ ಅಷ್ಟು ಜಾಸ್ತಿ ಅವಶ್ಯಕತೆ ಬೀಳಲ್ಲ. ಬಟ್ ನಿಮ್ದು ಆಯಿಲಿ ಸ್ಕಿನ್ ಆಗಿದೆ, ನೀಟಾಗಿ ಬೇಸ್ ನ ಸೆಟ್ ಮಾಡಿ, ಇಲ್ಲಾಂದ್ರೆ ಒಂದು 2 hours ಗೆ ಸ್ಕಿನ್ ಮತ್ತೆ ಆಯಿಲಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಇಲ್ಲಿ ಬ್ಲಷ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂಥರ ಪಿಂಕ್ ಶೇಡ್. ನಾನು ಯೂಶಲಿ ಪೀಚ್ ಯೂಸ್ ಮಾಡೋದು ಜಾಸ್ತಿ, ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ಪಿಂಕ್ ಶೇಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಸೊ ಇವಾಗ ಬ್ಲಷ್ ನ ಯೂಸ್ ಮಾಡಿದ್ದಾಗಿದೆ, ತುಂಬಾ ಕಡಿಮೆ ಯೂಸ್ ಮಾಡಿದ್ದೀನಿ, ಬಿಕಾಸ್ ನಂಗೆ ಪೀಚ್ ಬ್ಲಷಸ್ ಯೂಸ್ ಮಾಡಿದಾಗ ಇರೋವಷ್ಟು ಕಾನ್ಫಿಡೆನ್ಸ್ ನಂಗೆ ಅದ್ ನನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಪಿಂಕ್ ಯೂಸ್ ಮಾಡಿದಾಗ ಅಷ್ಟೊಂದಿರಲ್ಲ, ಸೊ ಕಡಿಮೆ ಯೂಸ್ ಮಾಡಿದೀನಿ. ಎಷ್ಟು ಕಾಣಿಸ್ತಿದೆ ನನ್ ಕ್ಯಾಮ್ರಾ ಅಲ್ಲಿ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಹೈಲೈಟ್. ಸೊ ನಾನಿಲ್ಲಿ ಒಂದು ಗೋಲ್ಡನ್ ಶಿಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡಕ್ಕೆ ಒಂದು ಬ್ರಷ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ನಿಮ್ ಹತ್ರ ಬ್ರಷಸ್ ತುಂಬಾ ಇಲ್ಲ ಅಂದ್ರೆ ನೀವು ಕೈಯಿಂದಾನೇ ಯೂಸ್ ಮಾಡ್ಬೋದು, ಯಾವ್ದಕ್ಕೂ ಎಲ್ಲದಕ್ಕೂ ಬ್ರಷಸ್ ಬೇಕು ಅಂತಿಲ್ಲ. ಇವಾಗ ಬೇಸ್ ಮೇಕಪ್ ಎಲ್ಲಾನು ಆಗಿದೆ, ಲೈಕ್ ಫೌಂಡೇಶನ್, ಕಾಂಪ್ಯಾಕ್ಟ್, ಕನ್ಸೀಲರ್, ಬ್ಲಷ್, ಹೈಲೈಟರ್ ಎಲ್ಲಾನು ಆಯ್ತು. ಇವಾಗ ಐ ಮೇಕಪ್ ಗೆ ಹೋಗೋಣ. ನಾನಿಲ್ಲಿ ಇದು ತುಂಬಾ ಹಿಂದೆ ತೋರಿಸಿದೆ ಈ ಪ್ಯಾಲೆಟ್ ನನ್ನ ಹತ್ರ ಇರೋದು. ಅದಾದ್ಮೇಲೆ ಇದ್ರ ಬಗ್ಗೆ ತುಂಬಾ ಲುಕ್ಸ್ ಏನ್ ಕ್ರಿಯೇಟ್ ಮಾಡಿ ತೋರ್ಸಿರ್ಲಿಲ್ಲ ನಾನು. ಸೊ ಇವತ್ತು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಹುಡಾ ಗರ್ಲ್ದು ಕಲರ್ ಬೋರ್ಡ್ ಅಂತ. ಇದರಲ್ಲಿ ತುಂಬಾ ಯೂನಿಕ್ ಶೇಡ್ಸ್ ಇದೆ, ಲೈಕ್ ಗ್ರೀನ್, ಆರೆಂಜ್, ಸೊ ಆರೆಂಜ್ ಮತ್ತೆ ಸ್ಕೈ ಬ್ಲೂ, ಪರ್ಪಲ್ ಎಲ್ಲ ತುಂಬಾನೇ ಇದೆ. ನಂಗೆ ಇವತ್ತಿನ ವಿಡಿಯೋಲಿ ನಾನು ಸೊ ಸ್ಕೈ ಬ್ಲೂ ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಫಸ್ಟ್ ಬಂದು ನಾನು ಈ ಶೇಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ನಂಗೆ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಏನು ಗೊತ್ತಿಲ್ಲ, ಡಿಫ್ರೆಂಟ್ ಆಗಿ ಏನೋ ಟ್ರೈ ಮಾಡ್ತಾ ಇದೀನಿ. ಚೆನ್ನಾಗಿ ಬಂದ್ರೆ ಓಕೆ, ಚೆನ್ನಾಗಿ ಬಂದ್ರೆ ಇದ್ರೆ ಓಕೆ. ಸೊ ನಂಗೆ ಈ ತರದ ಶಿಮರ್ ಶೇಡ್ಸ್ ನನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ನಂಬಿಕೆ ಇಲ್ಲ ಅಷ್ಟೇ. ಅದು ಬಿಟ್ರೆ ಮಾಡಕ್ ಬರಲ್ಲ ಆ ಲುಕ್ ನ ಅಂತ ಅಲ್ಲ, ನನ್ ಮೇಲೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅನ್ನೋ ಡೌಟ್ ನನಗೆ ತುಂಬಾನೇ ಇರುತ್ತೆ. ನಂಗೆ ಗ್ಲಿಟರ್ ಶೇಡ್ಸ್ ತುಂಬಾನೇ ಕಮ್ಮಿ ನಾನು ಯೂಸ್ ಮಾಡೋದು, ಲಾಸ್ಟ್ ವಿಡಿಯೋ ಅಲ್ಲೂ ಹೇಳಿದ್ದೆ. ಸೊ ನಾನ್ ತುಂಬಾ ಯೂಸ್ ಮಾಡೋದು ಬಂದು ಶಿಮರ್ ಶೇಡ್ಸ್ ನ. ಸೊ ಲೆಟ್ಸ್ ಸಿ. ಸೊ ಇವಾಗ ಐ ಮೇಕಪ್ ಕಂಪ್ಲೀಟ್ ಆಗಿದೆ. ಐ ಡೋಂಟ್ ನೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಜನಕ್ಕೆ ಇಷ್ಟ ಆಗಿದೆ, ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಅಂತ. ಬಟ್ ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಇದನ್ನ ಮಾಡಿದ್ದು. ಅಂಡ್ ತುಂಬಾ ಜನಕ್ಕೆ ಈ ತರ ಮೇಕಪ್ ಕೂಡ ಇಷ್ಟ ಆಗುತ್ತೆ. ಎಲ್ಲಾರ್ಗೂ ಸಾಫ್ಟ್ ಆಗಿ ಒಂದು ಲೈಟ್ ಮೇಕಪ್ ಇಷ್ಟ ಆಗಲ್ಲ, ಈ ತರ ಮೇಕಪ್ ಇಷ್ಟಪಡೋರು ಕೂಡ ಇರ್ತಾರೆ. ಸೊ ಅವರಿಗಾಗಿ ಈ ವಿಡಿಯೋ ಅಂಡ್ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಇತ್ತು. ಅಂಡ್ ಆಲ್ಸೋ ಐಬ್ರೋಸ್ ನ ಕೂಡ ಫಿಲ್ ಮಾಡಿದೆ. ತುಂಬಾ ಸಿಂಪಲ್, ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ, ಒಂದು ನ್ಯಾಚುರಲ್ ಫಿನಿಶ್ ಬೇಕು ಐಬ್ರೋಸ್ ಗೆ ಅಂತ ಅಂದ್ರೆ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅದಷ್ಟೇ ಫಿಲ್ ಮಾಡಿ ತುಂಬಾ ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ತೋರಿಸ್ಲಿಲ್ಲ ಆ ಸ್ಟೆಪ್ ನ, ಬಿಕಾಸ್ ತುಂಬಾ ವಿಡಿಯೋಲಿ ತೋರಿಸಿದೀನಿ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಬಂದು ಮಸ್ಕರಾಗೆ ನಾನು ಇಲ್ಲಿ ಸ್ವಿಸ್ ಬ್ಯೂಟಿ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಐಲಾಶಸ್, ಫೇಕ್ ಐಲಾಶಸ್ ಇಷ್ಟ ಆಗುತ್ತೆ ಅಂತ ಅಂದ್ರೆ ಯೂಸ್ ಮಾಡ್ಬೋದು, ಬಟ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಲ್ಯಾಕ್ಮೇಲೂ ಇಂದ ಶೇಡ್ 13 ನ್ಯೂಡ್ ಪಿಂಕ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ಈ ಐ ಶಾಡೋ ಜೊತೆಗೆ ಯಾವ್ದು ಯೂಸ್ ಮಾಡೋಣ, ಯಾವ್ದು ಯೂಸ್ ಮಾಡಿದ್ರೆ ಸೂಟ್ ಆಗುತ್ತೆ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಐ ಕ್ಯಾನ್ ನೆವರ್ ಗೋ ರಾಂಗ್ ವಿತ್ ದಿಸ್ ಶೇಡ್. ಇದು ಒಂಥರ ಎಲ್ಲಾ ಐ ಮೇಕಪ್ಸ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗಾಗಿ ತುಂಬಾ ರಿಸ್ಕ್ ಬೇಡ ಅಂತ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಶೇಡ್ ಅಂತಾನೆ ಹೇಳ್ಬೋದು. ಸೊ ಈ ತರ ಕಾಣಿಸುತ್ತೆ. ಸೊ ಇವಾಗ ಹೋಲ್ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ. ಇಷ್ಟ ಆಯ್ತಾ ಇಲ್ವಾ ಅಂತಾನು ಕಮೆಂಟ್ ಮಾಡಿ. ಅಂಡ್ ಹೇರ್ ಸ್ಟೈಲ್ ಕೂಡ ಮಾಡಕ್ ಟ್ರೈ ಮಾಡಿದೆ. ಏನೋ ಅನ್ಕೊಂಡ್ ಮಾಡಿ ಹೆಂಗೋ ಆಗೋಯ್ತು. ಇದು ಲಾಸ್ಟ್ ವಿಡಿಯೋಲಿ ತೋರಿಸಿದ್ದೆ, ಈ
ಹೇರ್ ಆಕ್ಸೆಸರಿ ನಾ ಹೋಪ್ ನೆನಪಿದೆ ಅಂತ ಅನ್ಕೋತೀನಿ. ಇವತ್ತು ಬಂದ್ ತರ ಮಾಡಿ ಅದನ್ನ ಹಾಕೊಂಡೆ, ಅದೊಂದು ಹೇರ್ ಸ್ಟೈಲ್ ತರಾನೇ ಕಾಣಿಸ್ತಿದೆ. ಸೊ ಅದಾದ್ಮೇಲೆ ಫ್ರಂಟ್ ಅಲ್ಲಿ ಕರ್ಲ್ಸ್ ಎಲ್ಲ ಮಾಡಕ್ ಟ್ರೈ ಮಾಡಿದೆ, ಅದು ಅಷ್ಟು ಪರ್ಫೆಕ್ಟ್ ಆಗಿ ಬರಲಿಲ್ಲ. ಬಟ್ ಓಕೆ, ಇದು ಹೊಸ ಕಲರ್ ಲಾಸ್ಟ್ ವಿಡಿಯೋಲಿ ಯಾವಾಗ್ಲೂ ತೋರಿಸಿದ್ದೆ. ಸೊ ಅದನ್ನ ಟ್ರೈ ಮಾಡಿದೆ, ಅದಷ್ಟು ಪರ್ಫೆಕ್ಟ್ ಆಗಿ ಬಂದಿಲ್ಲ ಬಿಕಾಸ್ ನಂಗೆ ಇದು ಹೊಸದು, ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ. ಹೋಗ್ತಾ ಹೋಗ್ತಾ ಲೆಟ್ಸ್ ಸಿ, ಇನ್ನು ಚೆನ್ನಾಗಿ ಮಾಡೋಣ. ಐ ಹೋಪ್ ಈ ಮೇಕಪ್ ಲುಕ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗದೆ ಇದ್ರೆ ಓಕೆ, ನೆಕ್ಸ್ಟ್ ಯಾವ ತರ ಮೇಕಪ್ ಲುಕ್ ಬೇಕು ಅಂತ ನಾನು ಕಮೆಂಟ್ ಮಾಡಿ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ, ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.